ಮಾಧ್ಯಮ ಸ್ನೇಹಿತರು ದಯಮಾಡಿ ಕೇಳ್ಕೊಳ್ತೇನೆ, ಪ್ರತಿಜ್ಞೆ ಹೋರಾಟ ಮಾಡ್ತೇನೆ. ನನಗೆ 86 ವಯಸ್ಸಾಗಿದೆ ಅಂತ ಹೇಳಿ ನೀವು ತಪ್ಪು ತಿಳ್ಕೊಂಡಿದ್ರೆ ತೋರಿಸ್ತೇನೆ, ಹೋರಾಟ ಮಾಡಿ ಏನೇ ಇಲ್ಲ. ಇವತ್ತು ಕುಸು ಬಿಡಲೇಬೇಕು ಅನ್ನೋ ಒಂದೇ ಒಂದು ಸಂಕಲ್ಪ ಮಾಡಿ ನಿಂತಿದ್ದೇನೆ. ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಹೇಳಿ? ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೇನೆ? 1990ರಲ್ಲಿ ನಮ್ಮ ಚಂದ್ರಶೇಖರ್ ಅವರು ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಕರೆಸಿದ್ರು. ಅರ್ಥ ಮಾಡ್ಕೊಳ್ಬೇಕು. 1990ರಲ್ಲಿ ಆ ಸಂದರ್ಭದಲ್ಲಿ ಟಿಪಿಸಿ ಸರ್ಕಾರ ಹೋಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಚಂದ್ರಶೇಖರ್ ನನ್ನ ಕರೆಸಿದ್ರು. ನೀನ್ ಮಂತ್ರಿ ಮಾಡಬೇಕು, ಚೌಧರಿ ಚರಣ್ ಸಿಂಗ್ ಹಠ ಹಿಡಿದಿದ್ದಾರೆ, ನೀನ್ ರೈತರ ಮಗ ಸೋಲಿಸಿದ್ದಾರೆ, ಹೆಗ್ಡೆ ಅವರೆಲ್ಲ ಸೇರಿ ನೀನ್ ಬರಲೇಬೇಕು ಅಂತ ಕರೆಸಿದ್ರು. ನಾನಲ್ಲಿ ಹೋಗಿ ಹೇಳಿದೆ, ನಾನು ಈ ಮಂತ್ರಿಮಂಡಲದಲ್ಲಿ ಬರೋಕೆ ಸಾಧ್ಯ ಇಲ್ಲ, ನನಗೆ ಸೋಲಿಸಿದ್ದಾರೆ ಕಾಂಗ್ರೆಸ್ನವರು, ಯಾವ ಕಾರಣಕ್ಕೂ ಬರೋದಿಲ್ಲ. ನಾನು ನನ್ನ ಜನತೆಯ ಮುಂದೆ ಪರೀಕ್ಷೆ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳಿ ನನಗೆ 2 ಉಪಕಾರ ಮಾಡಿ. ಏನು? ಇವತ್ತು ನಾಯ್ಕ್ ಸಮಾಜಕ್ಕೆ ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ದೇವಗಂತ ದೇವರಾಜ ಕಾಲದಿಂದ ಹೋರಾಟಲ್ಲಿ ಅದು ಒಂದು ಮಾಡಿಕೊಡಿ ಸರ್. ನಾಯ್ಕ್ ಸಮಾಜನ ಎಸ್ಟಿಗೆ ಸೇರಿಸ್ಕೊಡಿ ಸರ್. ಈ ಮಾತನ್ನ ಕೇಳ್ಕೊಂಡೆ ಅದನ್ನು ಮಾಡಿಕೊಂಡಂತ ಪುಣ್ಯಾತ್ಮ ನನಗೆ ಮಂತ್ರಿ ಬೇಡ ಅಂತ ಹೇಳಿದ್ರು. ನಾನು ಚಂದ್ರಶೇಖರ್ ನೆನೀಬೇಕು. ಅವನವರು ಹೇಳಿದ್ರು ಒಂದು ಮಾತನ್ನ, ಸಿರಾ ತಾಲೂಕಲ್ಲಿ ಒಂದು ದೇವಸ್ಥಾನದ ಇನಾಗ್ರೇಟ್ ಮಾಡುವಾಗ ನನ್ನನ್ನು ಸೋಲಿಸಿದ್ರಿ ಚಿತ್ರದುರ್ಗದಲ್ಲಿ. ಅವನವರು ಹೇಳಿದ್ರು ನನ್ನ ಸೋಲಿಸಿದ್ರಿ, ಆದ್ರೆ ದೇವೇಗೌಡ ನಿಮ್ಮ ಒಂದು ತಲೆಗೆ ಕಿರೀಟ ಇಟ್ಟಿದ್ದಾನೆ, ಸಾಯುವವರೆಗೂ ಮರಿಬಾರದು ಅಂತ ಹೇಳಿದ್ರು. ಮರಿಬಾರದು ಅಂತ ಹೇಳಿದ್ರು. ಅವರ ಹಿಂದಿನ ಗುರುಗಳಿದ್ರು, ಅವರು ರೈಲ್ವೆ ಲೈನಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರು. ಆ ಗುರುಗಳ ಅಣ್ಣಾನಂದಪುರಿ ಸ್ವಾಮಿಗಳು ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಆ ಮಠಕ್ಕೆ ಜಮೀನು ತೆಗೆದುಕೊಳ್ಳೋದಕ್ಕೆ ಸ್ಥಾನ ಇಲ್ಲ, ಎಲ್ಲಿ ಮಠ ಕಟ್ಟಬೇಕು, ಕುಮಾರಸ್ವಾಮಿಯವರು 10 ಲಕ್ಷ ರೂಪಾಯಿ ಕೊಡ್ತು. ಅವ್ರ ಎಮ್ಮೆನೂ ಅಲ್ಲ, ಏನೇ ಅಲ್ಲ, ಯಾವುದೋ ಫಿಲಂ ಪ್ರೊಡಕ್ಷನ್ ಮಾಡ್ಕೊಂಡಿದ್ರು. ಎಲ್ಲ ಹಳೆ ವಿಷಯಗಳು ಬಹಳ ಇದೆ. ನನಗೆ ಯಾವ ಸಮಾಜಕ್ಕೂ ದ್ರೋಹ ಮಾಡಿದೆ, ಈ ಶಕ್ತಿ ಬಂದಿದೆ ಎಲ್ಲಿಂದ? ದೆಹಲಿಯೊಳಗೆ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸ್ತಾನ ದೇವೇಗೌಡ ಅಂತ ಎಲ್ಲಿಂದ ಬಂದು ಶಕ್ತಿ? ಅವತ್ತು ಕಾಂಗ್ರೆಸ್ನ ಜೊತೆ ನಿಂತು ನನಗೆ ಶಕ್ತಿ ಕೊಟ್ಟಿದ್ರಿಂದ ಪ್ರಧಾನಮಂತ್ರಿ ಆಗಲಿಕ್ಕಾಯಿತು. ಇವತ್ತು ನನ್ನ ಮುಂದೆ ಇರತಕ್ಕಂತಹದ್ದು ರಾಹುಲ್ ಗಾಂಧಿ ಅವರನ್ನ ಏನು ಈ ದೇಶದಲ್ಲಿ ಅವರು ಕಾಂಗ್ರೆಸ್ಸಿನ 130 ವರ್ಷದ ಕಾಂಗ್ರೆಸ್ಸಿನ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಹೋರಾಟ ಮಾಡೋದೇ ನನ್ನ ಕೆಲಸ ಇದೆ. ಅದು ದಯಮಾಡಿ ಯಾರೂ ತಪ್ಪಿಸಿಕೊಳ್ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋದು. 130 ವರ್ಷದ ಕಾಂಗ್ರೆಸ್ನ 19 ಕಡೆ ಸೋಲಿತ್ತೆ ಅಂತ ಹೆಮ್ಮೆ ಇತ್ತು ಶ್ರೀಮಾನ್ ಮೋದಿಯವರು. 19 ಕಡೆ ಕಾಂಗ್ರೆಸ್ ಸರ್ವನಾಶ ಮಾಡ್ತಾನೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ ಎಲ್ಲ ಹೇಳಿದ್ರು. ಕೂತ್ಕೊಂಡು ನೋಡಿದ್ದೇನೆ 5 ವರ್ಷ ಪಾರ್ಲಿಮೆಂಟ್ ನೋಡಿದ್ದೆ, ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಸಾಧ್ಯ ಆಗೋದಿಲ್ಲ, ಬರುವುದು ಮಾತು ಆಡಬಾರದು. ಕಡೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಮಾಡಿದ್ದು ನಿಜ, ಆದ್ರೆ ಆ ಗರ್ವದ ಮಾತಿದೆಯಲ್ಲ. ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರು ಇವತ್ತು ಪರಮೇಶ್ವರ್ ಅವರು ಓಟ್ ತಗೊಳ್ಬೇಕಾದ್ರೆ ಹಿಂದೂಸ್ತಾನದ 21 ಜನ ಬಿಜೆಪಿಯ ಎದುರಾಗಿ ನಿಂತು ಹೋರಾಟ ಮಾಡತಕ್ಕಂಥ ಮುಖಂಡಗಳು, ಮಾಯಾವತಿ ಇರಬಹುದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, 6 ಜನ ಮುಖ್ಯಮಂತ್ರಿಗಳು ಬಂದರು. ಕೆಲಸ ಮಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜನ ಸಾಗರದ ಮಧ್ಯೆಯೇ ಮೆರವಣಿಗೆ ಮೂಲಕ ಅಲ್ಲಿಗೆ ಬಂದಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ಕೂಡ ನೀವೀಗಾಗಲೇ ಗಮನಿಸಬಹುದು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಹಾಗೇನೆ ಡಿಕೆ ಶಿವಕುಮಾರ್, ಹಾಗೇನೆ ಪುಟ್ಟರಾಜು ಅವರು ಕೂಡ ಈ ಸಂದರ್ಭದಲ್ಲಿ ಇದ್ರು. ಡಿಸಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತುಮಕೂರಲ್ಲಿ ಒಂದ್ ಕಡೆ ಗೌಡ್ರ ನಾಮಿನೇಷನ್ ಆದ್ರೆ ಮತ್ತೊಂದು ಕಡೆ ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ
ಮಂಡ್ಯದಲ್ಲಿ ಜನಸಾಗರದ ಮಧ್ಯೆ ರ್ಯಾಲಿಯಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ಆ ಸಂದರ್ಭದಲ್ಲಿ ಶಾಲನ್ನ ಹೊದಿಸಿ ಅವರಿಗೆ ಅಕ್ಷತೆ ಕಾಳನ್ನ ಕೊಟ್ಟು ಅಲ್ಲಿ ಅವರನ್ನ ಸನ್ಮಾನ ಕೂಡ ಮಾಡಿದ್ರು. ಆ ನಂತರ ವಿಶ್ ಮಾಡಿದ ನಂತರ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇದು ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೆದಂತಹ ಒಂದು ರ್ಯಾಲಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಾಮಪತ್ರ ಸಲ್ಲಿಕೆಗೂ ಮುಂಚೆ ಯಾವ ರೀತಿಯಾಗಿ ಒಂದು ಮೆರವಣಿಗೆ ನಡೆಯಿತು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳನ್ನ ಕೂಡ ನೀವು ಈಗಾಗಲೇ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಥನ್ನ ಕೊಟ್ಟರು ಅದೇ ರೀತಿಯಾಗಿ ಈಗ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಎಚ್.ಡಿ. ರೇವಣ್ಣ ಅವರಲ್ಲಿ ಸಾಥ್ ಕೊಡ್ತಾ ಇರೋದನ್ನ ಗಮನಿಸಬಹುದು. ಹಾಗೆಯೇ ಅವರ ಸಹಿ ಹಾಕಿರೋದನ್ನ ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಕಚೇರಿಯ ಒಳಗೆ ಹೋಗೋದಕ್ಕೂ ಮುನ್ನ ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್.ಡಿ. ರೇವಣ್ಣ ವೇಟ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ 1 ಗಂಟೆಗಳ ಕಾಲ ಅಲ್ಲೇ ವೇಟ್ ಮಾಡ್ತಾ ಇದ್ರು. ಆ ನಂತರ ಅಲ್ಲಿ ಬಂದ ತಕ್ಷಣವೇ ಶಾಲನ್ನ ಹೊದಿಸಿ ಸನ್ಮಾನ ಮಾಡಿದ್ರು, ಅಕ್ಷತೆಯನ್ನ ನೀಡಿದ್ರು. ಅವರಿಗೆ ಅಕ್ಷತೆಯನ್ನ ನೀಡುವುದರ ಮೂಲಕ ಶುಭಾಶೀರ್ವಾದವನ್ನ ಕೂಡ ಮಾಡಿದ್ರು ಎಚ್.ಡಿ. ರೇವಣ್ಣ ಅವರು. ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಒಂದು ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ. ಆ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಡಿ.ಕೆ. ಶಿವಕುಮಾರ್, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪುಟ್ಟರಾಜು ಹಾಗೇನೆ ಎಚ್.ಡಿ. ರೇವಣ್ಣ ಅವರು ಆ ಒಂದು ಸಂದರ್ಭದಲ್ಲಿ ಇರೋದನ್ನ ಗಮನಿಸಬಹುದು. ಕೇವಲ 4 ಜನರಿಂದ 5 ಜನರಿಗೆ ಮಾತ್ರ ಒಳಗೆ ಹೋಗೋದಕ್ಕೆ ಅಂದ್ರೆ ನಾಮಪತ್ರ ಸಲ್ಲಿಕೆಯ ವೇಳೆ ಇರೋದಕ್ಕೆ ಪಕ್ಷದಿಂದ ಅವಕಾಶ ಇರುತ್ತೆ. ಇನ್ನು ಮತ್ತೊಂದು ಕಡೆ ನಿಖಿಲ್ ರೋಡ್ ಶೋ ಅನ್ನು ಕೂಡ ನೀವು ಗಮನಿಸಬಹುದು. ಇಡೀ ಒಂದು ಇವತ್ತು ಕಾಳಿಕಾಂಬ ದೇವಾಲಯದಿಂದ ಕಚೇರಿಯವರೆಗೂ ಅಂದ್ರೆ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯವರು ಕೂಡ ರೋಡ್ ಶೋವನ್ನ ಮಾಡುವುದರ ಮೂಲಕ ಬೃಹತ್ ಜಾಥಾವನ್ನ ನಡೆಸುವುದರ ಮೂಲಕ ತೆರೆದ ವಾಹನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದು ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ದೃಶ್ಯ ಗಮನಿಸಬಹುದು. ಈಗ ಒಂದು ತುಮಕೂರು, ಮಂಡ್ಯ, ಹಾಸನ ಮತ್ತು ತುಮಕೂರಲ್ಲಿ ಯಾವ ರೀತಿಯಾದಂತಹ ನಾಮಪತ್ರ ಸಲ್ಲಿಕೆ ಆಯ್ತು ಅನ್ನೋದನ್ನ ನೀವು ಗಮನಿಸಬಹುದು. ತುಮಕೂರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನಾಮಪತ್ರ ಸಲ್ಲಿಕೆಯ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅವರಿಗೆ ಸಾಥನ್ನ ನೀಡಿರುವಂತಹ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಿದ್ರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಸನದಲ್ಲಿ ಎ ಮಂಜು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಪತ್ನಿ ಹಾಗೇನೆ ಶಾಸಕ ಪ್ರೀತಂ ಗೌಡ ಅವರು ಕೂಡ ಜೊತೆಯಾಗಿರೋದನ್ನ ಗಮನಿಸಬಹುದು. ಇನ್ನೊಂದು ಕಡೆ ತುಮಕೂರಲ್ಲಿ ಸೇಮ್ ಒಂದು ಜಿದ್ದಾಜಿದ್ದನ ಏನ್ ಕಣ ಅಂತ ಆಗಿದೆ ಈಗ ತುಮಕೂರು. ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಮುದ್ದಹನುಮೇಗೌಡ, ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡ ಅವರು. ತಾನು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡುವುದರ ಮೂಲಕ ತಾನು ಕೂಡ ಅಭ್ಯರ್ಥಿ ಅನ್ನೋದನ್ನ ಈಗಾಗಲೇ ಸಾರಿದ್ದಾರೆ. ಒಂದು ರೀತಿಯಲ್ಲಿ ಬಂಡಾಯ ಎದ್ದು ಈಗ ಕಣಕ್ಕೆ ಇಳಿದಿದ್ದಾರೆ ಮುದ್ದಹನುಮೇಗೌಡ ಅವರು. ಹಾಲಿ ಸಂಸದರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ, ನನಗೂ ಅದು ಕೂಡ ಯಾಕೆ ಇಲ್ಲಿ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಮನನೊಂದು ಅದಕ್ಕೆ ಆಕ್ರೋಶಭರಿತರಾಗಿ ಇವತ್ತು ತನ್ನ ಬೆಂಬಲಿಗರ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಲೋಕ ಸಮರ ಮತ್ತಷ್ಟು ರಂಗೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾಮಪತ್ರ ಸಲ್ಲಿಕೆ ವೇಳೆನೆ ಒಂದು ದೊಡ್ಡ ಹಬ್ಬವಾಗಿ ಜಾತ್ರೆಯಾಗಿ ಅದನ್ನ ಮಾರ್ಪಾಡು ಮಾಡಲಾಗಿದೆ, ಯಾವ ರೀತಿಯಾಗಿ ಉತ್ಸವದ ರೀತಿಯಲ್ಲಿ ಮಾಡಲಾಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಬೆಳಗಿನಿಂದಲೂ ಕೂಡ ಅನೇಕ ಅಭ್ಯರ್ಥಿಗಳು ತನ್ನ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತಹ ವೇಳೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಪ್ರಯತ್ನ ಕೂಡ ನಡೆಯಿತು. ತಾವು ಯಾವ ರೀತಿಯಾಗಿ ಇಲ್ಲಿ ಸಬಲರಾಗಿದ್ದೇವೆ, ನಮಗೆ ಯಾವ ಕಾರಣಕ್ಕಾಗಿ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅನ್ನೋದನ್ನ ತೋರಿಸುವಂತಹ ಒಂದು ಪ್ರದರ್ಶನ ಕೂಡ ಅಲ್ಲಿ ನಡೆಯಿತು. ಈಗಾಗಲೇ ನೀವು 4 ದೃಶ್ಯಗಳಲ್ಲಿ ಗಮನಿಸಬಹುದು. ತುಮಕೂರಲ್ಲಿ ದೇವೇಗೌಡರ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯ, ಅದೇ ರೀತಿಯಲ್ಲಿ ತುಮಕೂರಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು.